ನಂಬರ್ ಒನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ವೀಕ್ಷಕ ಬಾಂಧವರಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಶಿವರಾತ್ರಿನ ನಾವು ಪ್ರತಿ ಮಾಸ ಕೂಡ ಆಚರಿಸ್ತಾ ಬರ್ತೀವಿ. ಆದರೆ ಇವತ್ತಿರುವಂಥದ್ದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಎಂದು ಹಲವಾರು ಕಥೆಗಳನ್ನು ಹೇಳ್ತಾರೆ. ಪುರಾಣದಲ್ಲಿ ಕೂಡ ಹಲವಾರು ಕಥೆಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಕಥೆಗಳನ್ನು ನಾನು ಕೂಡ ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಎಲ್ಲಾದರೂ ತಪ್ಪಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ, ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಬರೆದ್ಬಿಟ್ಟು ತಿಳಿಸಿ ಏನು ತಪ್ಪು ಮಾಡಿದ್ದೀನಿ ಅಂತ. ಮೊದಲನೇ ಕಥೆ ಏನು ಹೇಳ್ತಾರೆ ಅಂತಂದರೆ, ಇವತ್ತು ಮೊದಲನೇ ಬಾರಿಗೆ ಶಿವ ತನ್ನ ಲಿಂಗ ರೂಪವನ್ನು ತೋರಿಸಿದ್ದು ಅಂತ, ಲಿಂಗ ರೂಪದಲ್ಲಿ ಪ್ರಕಟಗೊಂಡಿದ್ದು ಅಂತ. ಯಾವ ಸಂದರ್ಭದಲ್ಲಿ ಅಂತ ಅಂದರೆ, ವಿಷ್ಣುದೇವ ಹಾಗೂ ಬ್ರಹ್ಮದೇವ ಇಬ್ಬರ ಮಧ್ಯೆ ಕೂಡ ಅಹಂಕಾರ ಹೆಚ್ಚಾಗಿ ನಾನ್ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಆ ಜಗಳ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಏರುತ್ತೆ ಅಂತಂದರೆ, ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ. ತಮ್ಮ ದೈವಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಹಲ್ಚಲ್ ಅಂತ ಏನು ಹೇಳ್ತಾರೆ, ಒಂದು ವಿಚಲಿತಗೊಳ್ತಾರೆ ಪ್ರತಿಯೊಬ್ಬರು ಕೂಡ. ಅಲ್ಲಿ ದುರ್ಘಟನೆಗಳು ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಉಳಿದಂತಹ ಬಾಕಿ ದೇವತೆಗಳು ಹಾಗೂ ಋಷಿಮುನಿಗಳು ಎಲ್ಲ ಹೋಗಿ ಶಿವನನ್ನು ಭೇಟಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ದಟ್ ಈ ಯುದ್ಧನ ನಿಲ್ಲಿಸಿ, ಇಲ್ಲ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಹಾಗೂ ಭೂಮಿಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳಿ. ಸೊ ಅಂಥ ಸಂದರ್ಭದಲ್ಲಿ ಶಿವ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಲಿಂಗದ ರೂಪದಲ್ಲಿ ಪ್ರಕಟಗೊಳ್ತಾರೆ ಮೊದಲನೇ ಬಾರಿಗೆ. ಅದೇ ಮಹಾಶಿವರಾತ್ರಿ. ಎಸ್, ಆ ಲಿಂಗ ಮೊದಲು ಜ್ವಾಲಾಮುಖಿ ರೂಪದಲ್ಲಿ ಇರುತ್ತೆ, ಒಂದು ಜ್ವಾಲೆ ರೂಪದಲ್ಲಿ ಇರುತ್ತೆ. ಆ ಜ್ವಾಲೆಯನ್ನು ಪ್ರಕಟ ಆಗಿದ ತಕ್ಷಣ ನೋಡ್ತಾರೆ ವಿಷ್ಣು ಆಯಿತು ಹಾಗೂ ಬ್ರಹ್ಮದೇವ ಆಯಿತು. ನೋಡಿದ ತಕ್ಷಣ ಒಂದು ವಿಚಲಿತಕ್ಕೆ ಒಳಗಾಗ್ತಾರೆ. ಏನಿದು, ಯಾವ ವಸ್ತು ಈ ರೀತಿ ಪ್ರಕಟಗೊಂಡಿದ್ದು ಅಂತ ಹೇಳಿ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಬ್ರಹ್ಮದೇವರು ಹಂಸದ ರೂಪವನ್ನು ತೆಗೆದುಕೊಂಡು ಆಕಾಶಕ್ಕೆ ಹಾರ್ತಾರೆ. ಅದೇ ರೀತಿ ವರಹ ರೂಪವನ್ನು ವಿಷ್ಣುದೇವರು ಧರಿಸಿಬಿಟ್ಟು ಭೂಮಿಗೆ ಇಳಿತಾರೆ. ಅಂದರೆ ಅದ್ರ ಅಂತ್ಯ ಹಾಗೂ ಆದಿ ಎಲ್ಲಿದೆ ಅಂತ ಹುಡ್ಕೋದಿಕ್ಕೆ ಹೋಗ್ತಾರೆ. ಆದರೆ ಇಬ್ಬರು ಕೂಡ ವಿಫಲರಾಗ್ತಾರೆ. ಹಾಗೂ ಕೊನೆಗೆ ಬಂದುಬಿಟ್ಟು ಇಬ್ಬರು ಶಾಂತರಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯನ್ನು ಮೆಚ್ಚಿಕೊಂಡು ಶಿವರ ಒಳಗಡೆಯಿಂದ ಓಂ ಅನ್ನುವಂತಹ ಮಂತ್ರ ಏನು ಬರ್ತಾ ಇರುತ್ತೆ. ಸೊ ಆ ರೀತಿ ಮಂತ್ರ ಹೇಳ್ತಾ ಶಿವದೇವರು ಪ್ರಕಟ ಆಗ್ತಾರೆ, ಅವರಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಅನ್ನುವಂತಹ ಕತೆ ಇದೆ. ಸೊ ಅಲ್ಲಿಂದ ಲಿಂಗ ರೂಪದಲ್ಲಿ ಶಿವನನ್ನು ಆರಾಧನೆ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಒಂದು ಕತೆ. ಆದರೆ ಇನ್ನೊಂದು ಕಡೆ ಇದೇ ದಿನದಂದು, ಅಂದರೆ ಮಹಾಶಿವರಾತ್ರಿಯಂದು, ಮಾಘ ಮಾಸದ ಕೊನೆಯ ದಿನ ಅಂತ ಏನು ಹೇಳ್ತೀವಿ, ಅಥವಾ ಮಾಘ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನದಲ್ಲಿ ಶಿವನ ಜನ್ಮ ತಾಳಿದ್ದು. ಸೊ ಅದಕ್ಕೋಸ್ಕರ ಈ ಆರಾಧನೆಯನ್ನು ಮಾಡ್ತಾರೆ ಅಂತ ಕೂಡ ಇನ್ನೊಂದು ಥರ ಉಲ್ಲೇಖ ಇದೆ. ಹಾಗೆ ಹಿಂದೂ ಸನಾತನ ಧರ್ಮದ ಪ್ರಕಾರ ಶಿವ ಪಾರ್ವತಿ ಮದುವೆಯಾದಂತಹ ದಿನ ಇವತ್ತು. ಸೊ ಅದಕ್ಕೋಸ್ಕರ ಈ ಶಿವ ಕಲ್ಯಾಣವನ್ನು ಕೂಡ ಮಾಡ್ತಾರೆ, ಶಿವ ಪಾರ್ವತಿ ಕಲ್ಯಾಣೋತ್ಸವವನ್ನು ಕೂಡ ನಡೆಸ್ತಾರೆ, ಹಾಗೂ ಶಿವರಾತ್ರಿಯನ್ನು ಕೂಡ ಆಚರಿಸ್ತಾರೆ ಅನ್ನುವಂಥ ಹಲವಾರು ವಿಧದ ಕಥೆಗಳಿದ್ದಾವೆ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಶಿವನಿಗೆ ತುಂಬ ಪ್ರಿಯವಾದದ್ದು ಬಿಲ್ವಪತ್ರೆ ಹಾಗೂ ಅಭಿಷೇಕ. ಶಿವನಿಗೆ ಎಷ್ಟು ಅಭಿಷೇಕ ಮಾಡಿದ್ರೂ ಸಾಲದು, ಸ್ಪೆಷಲಿ ಜಲಾಭಿಷೇಕ ಮಾಡ್ತಾರೆ. ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ಶಿವ ತೃಪ್ತನಾಗ್ತಾನೆ ಅಂತ. ಹಾಗೆ ಜೊತೆಗೆ ಶಿವನಿಗೆ ಹೂಗಳನ್ನು ಅರ್ಪಿಸೋದಿಲ್ಲ, ಸುಗಂಧ ಭರಿತವಾದ ಹೂಗಳನ್ನು ಅರ್ಪಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಮಲ್ಲಿಗೆ ಆಯಿತು, ಸಂಪಿಗೆ, ಗುಲಾಬಿ, ಈ ರೀತಿ ಹೂಗಳನ್ನು ಅರ್ಪಿಸೋದಿಲ್ಲ. ಶಿವನಿಗೆ ಅರ್ಪಿಸುವಂಥದ್ದು ಅಕ್ಕಿ ಅಥವಾ ಬಿಲ್ವಪತ್ರೆ ಹಾಗೂ ತುಂಬೆ ಹೂ ಅಂತ ಏನು ಹೇಳ್ತೀವಿ. ಆ ತುಂಬೆ ಹೂ ಕೂಡ ತಮಗೆ ಗೊತ್ತಿರ್ಬೋದು, ಅದಕ್ಕೂ ಕೂಡ ಯಾವುದೇ ರೀತಿ ಸುಗಂಧಗಳಿರೋದಿಲ್ಲ. ಸೊ ಇಂತಹ ಸಿಂಪಲ್ ತುಂಬಾ ಸರಳ ವ್ಯಕ್ತಿತ್ವ ಇರುವಂತಹ ಶಿವನಿಗೆ ಈ ರೀತಿಯ ಸಾಮಾನುಗಳನ್ನು ಅರ್ಪಿಸೋದ್ರಿಂದ ಆತ ತೃಪ್ತನಾಗ್ತಾನೆ, ಹಾಗೂ ನಮ್ಮ ಮನೋ ಅಭಿಲಾಷೆಗಳೇನಿರುತ್ತೆ ಅದೆಲ್ಲನೂ ಕೂಡ ಪೂರ್ತಿ ಆಗುತ್ತೆ ಅನ್ನುವಂತಹದ್ದು ಪುರಾಣಗಳಲ್ಲಿದೆ. ಅದೇ ರೀತಿ ತಾವು ನೋಡಿರಬಹುದು, ಬಿಲ್ವಪತ್ರೆಯನ್ನು ಮೂರು ರೀತಿ ಎಲೆಗಳು ಸೇರಿ ಒಂದು ಕಾಂಡದಲ್ಲಿ ಬೆಳೆದಿರುತ್ತೆ. ಸೊ ಆ ರೀತಿ ಬೆಳೆಯೋದಕ್ಕೆ ಏನು ಕಾರಣ ಅಂತ ಅಂದರೆ, ಶಿವನಿಗೆ 3 ಕಣ್ಣುಗಳಿದ್ದಾವೆ, ನಾವು ವಿಭೂತಿ ಧರಿಸೋದು 3, ಲೋಕಗಳು 3. ಸೊ ಈ ರೀತಿ 3 ಸಂಕೇತಿಸುವಂಥದ್ದು. ಜೊತೆಗೆ ಶಿವ ಆಶೀರ್ವಾದ ಮಾಡಿರೋದೇನು ಅಂತ ಅಂದರೆ, 3 ಬಿಲ್ವಪತ್ರೆಗಳು ಏನಿರುತ್ತೆ, ಅಂದರೆ ಒಂದೇ ಬಿಲ್ವಪತ್ರೆ ಅಂತ ಕನ್ಸಿಡರ್ ಮಾಡೋದು ಅದನ್ನು ಆ್ಯಕ್ಚುಲಿ, ಬಟ್ ಅದರಲ್ಲಿ 3 ಎಲೆಗಳಿರುತ್ತೆ. ಸೊ ಆ 3 ಎಲೆಗಳನ್ನು ಒಂದೊಂದು ರೀತಿಯಾಗಿ ಒಂದೊಂದು ಶಕ್ತಿಯ ರೂಪದಲ್ಲಿ ಅದನ್ನು ಶಕ್ತಿಯ ರೂಪವಾಗಿ ನೋಡ್ತಾರೆ. ಮೊದಲನೇದು ಬಂದು ಲಕ್ಷ್ಮಿ, ಎರಡನೇದು ಬಂದು ದುರ್ಗಾ ಹಾಗೂ ಸರಸ್ವತಿ. ಈ 3 ಸೇರಿಸಿ ಒಟ್ಟಾಗಿ ನಾವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಶಿವನಿಗೆ ಶಕ್ತಿ ತುಂಬಿದಂತಾಗುತ್ತೆ. ಸೊ ಅದರಿಂದ ಶಿವ ತೃಪ್ತನಾಗಿ ಖುಷಿಯಾಗಿಬಿಟ್ಟು ನಮ್ಗೆ ಬೇಡಿದ ವರಗಳನ್ನ ಪರಿಪಾಲಿಸ್ತಾನೆ ಅನ್ನುವಂತಹ ಕತೆ ಕೂಡ ಇನ್ನೊಂದು ಕಡೆ ಇದೆ.
ಸೊ ನಾನು ಹೇಳಿರೋ ಕಥೆಗಳು ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.